ಪರ್ಟಿಕ್ಯುಲರ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ವಾರದ ಥೀಮ್ ಬದಲಾವಣೆ ಆಗ್ತಾ ಹೋಗುತ್ತೆ. ಈ ವಾರದ ಥೀಮ್ ಏನಂತಂದರೆ ಕ್ರೀಡೆಗಳು. ಕ್ರೀಡೆಗಳಂದ್ರೆ ಏನು? ಆಟಗಳು. ನಾವೀಗಾಗಲೇ ಯಾವ್ಯಾವ ಆಟವನ್ನು ನಾವು ಆಡಿದ್ದೀವಿ ಹೇಳ್ರಿ. ಹೇಳಮ್ಮ, ನೀನು ಹೇಳ್ರಮ್ಮ, ಯಾವ್ಯಾವ ಆಟವನ್ನು ನಿನ್ನ ಜೀವನದಾಗ ಆಡಿದ್ಯಮ್ಮ? ಇಲ್ಲಿಂದ ಇಲ್ಲಿವರೆಗೆ ಯಾವ್ಯಾವ ಆಟ ಆಡಿದ್ಯಾ? ಎದ್ದು ನಿಂತ್ಕೋ ಫಸ್ಟು. ಕಬಡ್ಡಿ, ಖೋ-ಖೋ, ಚಕ್ರಭಾರ, ಕೇರಂ, ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್, ರನ್ನಿಂಗ್ ರೇಸ್ ಹೊಡೆದಲ್ಲ ಮೊನ್ನೆ. ಹಾಂ, ಆಡಿದ್ಯಾ. ನೆಕ್ಸ್ಟ್ ನೀನು ಎದ್ದೇಳ. ನೀನು ಜೀವನದಲ್ಲಿ ಯಾವ್ಯಾವ ಆಟ ಆಡಿದ್ಯಾ? ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಕುಂಟೆಬಿಲ್ಲೆ, ಲಗೋರಿ ಆಟ, ಕುಂಟೆಬಿಲ್ಲೆ, ಕಣ್ಣಾಮುಚ್ಚಾಲೆ ಅವೆಲ್ಲ ಆಡಿದ್ದೆ. ಗುಬ್ಬಜ್ಜಿ ಆಟಗಳು ಹಳ್ಳಿ ಕಡೆಯಲ್ಲಿ ಚಿಕ್ಕವನಾಗಿದ್ದಾಗ. ಇದೆಲ್ಲ ಮರಕೋತಿ ಆಟ. ಮ್ಯೂಸಿಕಲ್ ಚೇರ್ ಆಡಿಸಿದ್ವಿ ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅಲ್ವಾ? ರನ್ನಿಂಗ್ ರೇಸ್. ಮಕ್ಕಳೇ ನೀನೇಳಮ್ಮ, ಆರಾಮ್ ಹೇಳಮ್ಮ, ನೀನೊಂದು ಹೇಳಿ ಯಾವ್ಯಾವ ಆಟಗಳನ್ನು ನೀನು ಆಡಿದ್ಯಾ? ಕೇರಂ, ಚೆಸ್, ವಾಲಿಬಾಲ್, ಕ್ರಿಕೆಟ್, ಕುಂಟೆಬಿಲ್ಲೆ, ಖೋ-ಖೋ, ಕಬಡ್ಡಿ. ಈಗ ನೀನು ಆಡಿರೋವು. ಈಗ ನೀನು ಕೇಳಿರ್ತಕ್ಕಂಥ ಆಟಗಳು ಬಿಂದ್ಯಾ, ನೀನು ಎಂತೆಂಥ ಆಟಗಳನ್ನು ಕೇಳಿದ್ಯಾ? ಈಗ ನೀನು ಆಡಿರೋ ಮಾತ್ರ ಹೇಳಿದ್ದೀವಿ. ನೀನು ಯಾವ್ಯಾವ ಆಟ ಕೇಳಿದ್ಯಾ? ಒಂದು ಮಾಧ್ಯಮದಲ್ಲಿ ಆಗಿರ್ಬೋದು. ಟೆನ್ನಿಸ್, ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್, ಬಾಸ್ಕೆಟ್ಬಾಲು, ಶಟಲ್ ಕಾಕ್ ಕೇಳಿರೋದು. ಈಗ ಆಡಿರೋ ಒಂದು ಕಡೆ ಕೇಳಿದೆ, ನೀವು ನೋಡಿರೋ ಒಂದು ಕಡೆ ಕೇಳಿದೆ. ಮಕ್ಕಳೇ ತುಂಬ ಆಟಗಳನ್ನು ನಾವು ಆಡಿದ್ದೀವಿ. ಆದರೆ ಈ ವಾರದ ಚಟುವಟಿಕೆ ಏನು ಅಂತಂದರೆ, ಮಕ್ಕಳಿಗೆ ಕ್ರೀಡೆಗಳ ಬಗ್ಗೆ ಅನುಭವ ಇದೆಯಾ? ಕ್ರೀಡೆಗಳಂದ್ರೆ ಏನು? ಯಾವ್ಯಾವ ಕ್ರೀಡೆಗಳಿದ್ದಾವೆ? ಆ ಒಂದೊಂದು ಕ್ರೀಡೆಗೆ ಏನೇನು ನಿಯಮಗಳಿದ್ದಾವೆ? ಉದಾಹರಣೆಗೆ ಖೋ-ಖೋ ಎಷ್ಟು ಜನ ಬೇಕಾಗುತ್ತೆ? ಕೋರ್ಟ್ ಹೇಗಿರುತ್ತೆ? ಸಮಯ ಎಷ್ಟೊತ್ತಿರುತ್ತೆ? ನಿಯಮಗಳೇನು? ಕೋರ್ಟ್ ರಚನೆ ಮಾಡ್ತಕ್ಕಂಥ ಉದ್ದಳತೆ ಎಷ್ಟು? ಈ ಎಲ್ಲ ವಿಷಯಗಳನ್ನು ಈ ವಾರ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಿಟ್ಟಿದ್ದಾರೆ ಅಂದರೆ, ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಆಟಗಳಲ್ಲಿ ಒಟ್ಟು ಕ್ರೀಡೆಗಳಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು, ಗೆದ್ದು ಬಂದಿರತಕ್ಕಂಥವ್ರು, ಈಗ ಬಂಗಾರದ ಪದಕ, ಬೆಳ್ಳಿ ಪದಕಗಳನ್ನು ತೆಗೆದುಕೊಂಡಿದ್ದಾರೆ. ಕ್ರಿಕೆಟಲ್ಲಿ ನಮ್ಮ ದೇಶದ ಕ್ರಿಕೆಟಿಗರು ಯಾರು? ವಾಲಿಬಾಲ್ ಪಂದ್ಯಾವಳಿ ಆಡ್ತಕ್ಕಂಥ ಗೆದ್ದಿರ್ತಕ್ಕಂಥವ್ರು ಯಾರು? ರನ್ನಿಂಗ್ ರೇಸ್ ಗೆದ್ದಿರ್ತಕ್ಕಂಥವ್ರು ಯಾರು? ಯಾರ್ಯಾರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ? ಈ ಎಲ್ಲ ವಿಷಯಗಳನ್ನು ಕುರಿತು ನಾವು ಈ ವಾರ ಚರ್ಚೆ ಮಾಡಬೇಕಾಗುತ್ತೆ. ನಾಳೆ ಒಂದೊಂದೇ ವಿಷಯವನ್ನು ಕೊಡ್ತಾ ಹೋಗ್ತೀನಿ ನಾನು, ಒಂದು ಆಟದ ನಿಯಮವನ್ನು. ಆಮೇಲೆ ನಾವು ಅವರನ್ನು ಫೋಟೋ ಸಹಿತ ತೋರಿಸ್ಬೋದು ಸಾಧ್ಯವಾದರೆ. ಅವರು ಎಲ್ಲೆಲ್ಲಿ ಗೆದ್ದಿದ್ದಾರೆ, ಎಷ್ಟು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಅಲ್ವಾ? ಫುಟ್ಬಾಲ್ ಅಂದ್ರೇನು, ಮೊದಲ ಯಾರು ಗೆದ್ದಿದ್ದಾರೆ? ಈ ಎಲ್ಲ ವಿಷಯವನ್ನು ನಾವೇನು ಮಾಡಬೇಕಾಗುತ್ತೆ? ತಿಳ್ಕೋಬೇಕಾಗುತ್ತೆ. ಮಕ್ಕಳಿಗೆ ಅರಿವಿಬೇಕು. ನೀನು ಆಡ್ತಕ್ಕಂಥ ಆಟದ ಬಗ್ಗೆ ಅರಿವಿರಬೇಕು. ಇಲ್ಲಿವರೆಗೆ ಯಾರು ಗೆದ್ದು ಬಂದಿದ್ದಾರೆ, ರಾಷ್ಟ್ರ ಪ್ರಶಸ್ತಿಯನ್ನು ಯಾರು ತಂದಿದ್ದಾರೆ, ಯಾವ ಯಾವ ಆಟದಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತಕ್ಕಂಥ ಇಷ್ಟು ವಿಷಯಗಳನ್ನು ಈ ವಾರ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ನಾಳಿನ ಕಾರ್ಯಕ್ರಮವನ್ನು ನಾನು ಮಕ್ಕಳಿಗೆ ತಿಳಿಸ್ಕೊಟ್ಟು ಕಾರ್ಯಕ್ರಮದ ಚಟುವಟಿಕೆಗಳನ್ನು ಮಾಡಿಸ್ತೀನಿ. ಓಕೆ, ಧನ್ಯವಾದಗಳು.